ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ ಚಾನಲ್. ನಾನು ನಿಮ್ಮ ಪ್ರೀತಿ ಅಮೃತ್ ಸುಬೇದಾರ್. ವೆರಿ ಫಸ್ಟ್ ತಮಗೆಲ್ರಿಗೂ ಕಾರ ಹುಣ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ, ಈ ನಮ್ಮ ಕಡ್ಕೋಳದಲ್ಲಿ ನಾನು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರತಕ್ಕಂಥ ಒಂದು ಕಾರ ಹುಣ್ಣಿಮೆಯ ವಿಶೇಷತೆ ಯಾವ ರೀತಿ ಇರ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸುವಂಥ ಒಂದು ಚಿಕ್ಕ ಪ್ರಯತ್ನ. ಬೆಳಗಿನ ಜಾವ ಎಲ್ಲರೂ ಕೂಡ ಬೇಗ ಹೇಳ್ತಾರೆ, ಎದ್ಬಿಟ್ಟು ಎತ್ತುಗಳಿಗೆ ಏನು ಮಾಡ್ತಾರೆ ಅಂದರೆ ಗೊಟ್ಟ ಅಂತ ಹಾಕ್ತಾರೆ. ತಮಗೆಲ್ರಿಗೂ ಗೊತ್ತು ಗೊಟ್ಟ ಅಂದರೆ ಏನಂತೇಳಿ. ಈ ಅರಿಶಿಣ ಪುಡಿ ಮತ್ತು ಒಳ್ಳೆಣ್ಣೆನ ಮಿಕ್ಸ್ ಮಾಡಿ ಗೊಟ್ಟ ಹಾಕುವಂಥದ್ದು, ಜೊತೆಗೆ ತತ್ತಿಯನ್ನು ಕೂಡ ಹಾಕ್ತಾರೆ. ಏನಪ್ಪ ಅಂತಂದರೆ ಎತ್ತುಗಳಿಗೆ ರೋಗ ನಿರೋಧಕ ಶಕ್ತಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ. ಜೊತೆಗೆ ಏನಪ್ಪ ಅಂತಂದರೆ ಅಂಬಲಿಯನ್ನು ಮಾಡ್ತಾರೆ. ಅಂದರೆ ಈ ಮಜ್ಜಿಗೆ ಅಂಬಲಿ, ಅದರಲ್ಲಿ ಕೊಬ್ಬರಿ, ಉಪ್ಪು ಇವೆಲ್ಲ ಮಿಕ್ಸ್ ಮಾಡಿ ಅದನ್ನು ಗೊಟ್ಟ ಹಾಕುವಂಥದ್ದು. ಜೊತೆಗೆ ಏನಪ್ಪ ಅಂತಂದರೆ ಈ ಹಿರಿಕರು ಎಸ್ಪೆಷಲಿ ಈ ಹಗ್ಗಗಳನ್ನು ಮಾಡ್ತಾರೆ. ಹಳೆ ಹಗ್ಗ ಅಂತೂ ಬಳಸೋದಿಲ್ಲ, ಹೊಸ ಹಗ್ಗ ಅಂದರೆ ನಾರನ್ನು ಬಳಸ್ತಾರೆ. ಈ ನಾರು ತಗೊಂಡು ಹಗ್ಗವನ್ನು ಹಸಿಯುವಂಥದ್ದು. ಅಂದರೆ ಹೊಸ ಹಗ್ಗ ಯಾವ ಥರಪ್ಪ ಅಂದರೆ ಈ ಮಗಡ ಮಾಡುವಂಥದ್ದಾಗಿರ್ಬೋದು, ಕೊಪ್ಪಳ ಪಟ್ಟಿ ಮಾಡೋಂಥಾಗಿರ್ಬೋದು, ಕಂಟಿ ಮಾಡೋಂಥಾಗಿರ್ಬೋದು. ಜೊತೆಗೇ ಒಂದು ಕರಿದಾರ, ಅಂದರೆ ಈ ಎತ್ತುಗಳಿಗೆ ನೆದರ್ ಆಗದೇ ಇರಲಿ ಅಂತೇಳಿ, ಯಾಕಂದರೆ ಶೃಂಗಾರ ಮಾಡಿರ್ತೀವಲ್ಲ ಅದಕ್ಕೆ ಕಾಲಿಗೆ ಕಟ್ಟುವಂಥ ಒಂದು ಕರಿದಾರ, ಹೀಗೆ ಎಲ್ಲವನ್ನು ಮಾಡುವಂಥದ್ದು. ಇದಾದ ನಂತರ ಏನು ಮಾಡ್ತಾರಪ್ಪ ಅಂದರೆ ಎಲ್ಲರೂ ಎತ್ತುಗಳು ಹೊಡ್ಕೊಂಡು ಹಳ್ಳಕ್ಕೆ, ನದಿಗಳಾಗಿರ್ಬೋದು, ಕೆರೆಗಳಿಗೆ ಹೋಗಿ ಅಲ್ಲಿ ಅವುಗಳಿಗೆ ಸ್ನಾನ ಮಾಡಿಸುವಂಥದ್ದು. ಬಿಫೋರ್ ದ್ಯಾಟ್ ಏನಪ್ಪ ಅಂತಂದರೆ ಈ ಕೋಡುಗಳನ್ನು ಸವರ್ತಾರೆ. ಯಾಕಪ್ಪ ಅಂತಂದರೆ ಎಲ್ಲ ಎದ್ವ ಬೆಳಿತಾವೆ ಅವು ಕೋಡುವನ್ನು ಕೆಲವೊಂದು ಸೌರಿ ಕಟ್ ಮಾಡ್ತಾರೆ, ಕೆಲವೊಂದು ಚಿಕ್ಕದು ಮಾಡ್ತಾರೆ. ಆಮೇಲೆ ಈ ಕಾಲಿಗೆ ಕುರ ಬಂದಿರ್ತವೆ ಅವುಗಳನ್ನು ಕೂಡ ಕಟ್ ಮಾಡುತ್ತಾರೆ. ತದನಂತರ ಸ್ನಾನವನ್ನು ಮಾಡಿಸಿದ ಮೇಲೆ ಅವುಗಳಿಗೆ ಕೋಡುಗಳಿಗೆ ವಾಣಿಸನ್ನು ಹಚ್ಚುವಂಥ ಕೆಲಸ ಮಾಡ್ತಾರೆ. ಯಾಕಪ್ಪ ಅಂದರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು, ನೀರು ಹಿಡಿದೇ ಇರಲಿ ಅಂಥೇಳಿ, ಅಂದರೆ ನೀರು ಸಲೀಸಾಗಿ ಜಾನ್ ಬಿಟ್ಟು ಅಂದರೆ ಜರ್ಕೊಂಡು ಹೋಗಲಿ ಅನ್ನೋಗೋಸ್ಕರ ಎತ್ತುಗಳಿಗೆ ಅಂದರೆ ವಾಣಿಸನ್ನು ಹಚ್ಚುವಂಥದ್ದು. ತದನಂತರ ವಿಧ ವಿಧವಾದ ಬಣ್ಣಗಳಿಂದ ಎತ್ತುಗಳಿಗೆ ಅಲಂಕಾರ ಮಾಡುವಂಥ ಅಂದರೆ ಹಚ್ಚುವಂಥದ್ದು ಮೈ ಮೇಲೆ. ತದನಂತರ ಏನು ಮಾಡ್ತಾರಪ್ಪ ಅಂತಂದರೆ ಕೊಳಪಟ್ಟಿ ಹೇಳಿದಲ್ವ, ಅವೆಲ್ಲ ರೆಡಿ ಮಾಡಿರ್ತಾರಲ್ಲ, ಮಗಡ ಆಗಿರ್ಬೋದು, ಮಗಡ ಹಾಕ್ತಾರೆ, ಕೊಳಪಟ್ಟಿ, ಗಂಟಿ ಹಾಕ್ತಾರೆ, ವಿಧ ವಿಧವಾದಂಥದ್ದು ಎಲ್ಲ ತಗೊಂಡು ಬಂದು ಎತ್ತುಗಳಿಗೆ ಶೃಂಗಾರ ಮಾಡುವಂಥದ್ದು. ಹೀಗೆ ಶೃಂಗಾರ ಮಾಡಿ ಆದಮೇಲೆ ಒಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಹಳ್ಳದಿಂದನೇ ಮೆರವಣಿಗೆಯನ್ನು ಮಾಡಿಕೊಂಡು ಬರುವಂಥ ಪದ್ಧತಿ. ಓಕೆನಾ, ಎಲ್ಲರೂ ಮಾಡೋದಿಲ್ಲ, ಇನ್ನು ಕೆಲವೊಬ್ಬರು ಅವು ಎತ್ತುಗಳಿಗೆ ಅಂತಾರಲ್ಲ ಆ ಥರ ಮೆರೆಸ್ಕೊಂಡು ಬರ್ತಾರೆ. ಅಂದರೆ ಊರಿನ ಮುಖ್ಯ ಬೀದಿಗಳ ಮುಖಾಂತರ ಮೆರೆಸ್ಕೊಂಡು ಬಂದು ನಡು ಊರಲ್ಲಿ ಹಾದ್ಕೊಂಡು ಬಂದು ಮನೆಯವರೆಗೂ ಬರುವಂಥದ್ದು. ಬಂದ ನಂತರ ಅವುಗಳಿಗೆ ಈ ಹುಗ್ಗಿಯನ್ನು ಉಣಬಡಿಸುವಂತೆ ಹೊನ್ನುಗ್ಗಿ ಅಂತ ಕರಿತೀವಿ. ಆ ಹುಗ್ಗಿಯನ್ನು ಉಣಬಡಿಸ್ತಾರೆ. ಹೋಳಿಗೆ ಆಗಿರ್ಬೋದು, ವಿಧ ವಿಧವಾದಂಥ ತರಕಾರಿ ಅಂದರೆ ಖಾದ್ಯಗಳು ಇರ್ತಾವಲ್ಲ, ಆ ಖಾದ್ಯಗಳನ್ನು ಎತ್ತುಗಳಿಗೆ ಉಣಬಡಿಸಿ ಅವು ಫಸ್ಟ್ ಏನು ಮಾಡ್ತಾರೆ, ಅವುಗಳ ಆರತಿ ಮಾಡ್ತಾರೆ. ಆರತಿ ಮಾಡಿ ಅವುಗಳಿಗೆ ಉಣಬಡಿಸಿ ಒಳಗಡೆ ಸಿಡಿಗಾಯಿ ಹೊಡೆದು ಒಳಗಡೆ ಮನೆಯೊಳಗೆ ಕರ್ಕೋವಂಥದ್ದು. ಹೀಗೆ ಎಲ್ಲರೂ ಸಹ ಯಾವ ಥರ ಅಂದರೆ ಒಂದು ಅಂದರೆ ಲಗ್ನದ ಅಂದರೆ ಈ ಲಗ್ನ ಮಾಡ್ತೀವಲ್ಲ ಆ ಥರದ ಒಂದು ವಾತಾವರಣ. ಅಂದರೆ ಅವುಗಳಿಗೆ ಬಾಸಿಂಗ ಕಟ್ಟೋದಾಗಿರ್ಬೋದು, ಹೇಳಿದಲ್ವ ಎಲ್ಲ ರೀತಿ ಪರಾರಿ ಕಟ್ಟೋದು, ಗೊಂಡೆ ಕಟ್ಟೋದು, ಹೀಗೆ ಹಲವಾರು ವೈಭವಿತವಾದ ಅಂದರೆ ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥ ಕಣ್ಣಿಗೆ ಕುಕ್ಕುವಂಥ ಅಲಂಕೃತಗಳನ್ನು ಮಾಡುವಂಥದ್ದು ಎತ್ತುಗಳಿಗೆ. ಲೈಕ್ ನಮ್ಮ ಮನೆ ಮಗ ಅಲ್ವಾ, ಯಾಕಂದರೆ ರೈತ ಅಂದರೆ ರೈತನಿಗೆ ಬೆನ್ನೆಲುಬು. ಸೊ ದೇಶಕ್ಕೆ ಬೆನ್ನೆಲುಬು ರೈತ ಅಂದರೆ ಅವನಿಗೆ ಬೆನ್ನೆಲುಬು ಯಾರು? ಅವನು ಸಾಕಿದಂಥ ಹಸು, ಎತ್ತುಗಳು, ಇವೇ ಎಲ್ಲಗಳು, ಹೌದಲ್ವಾ? ಅವುಗಳಿಗೆ ನಾವು ಮಗನ ಥರ ಚೆನ್ನಾಗಿ ನೋಡ್ಕೊಂಡ್ವಿ ಅಂತಂದರೆ ಅವು ನಮಗೆ ಚೆನ್ನಾಗಿ ನೋಡ್ಕೊತವೆ. ಆ ಥರದ್ದು ಒಂದು ಬಾಂಧವ್ಯ ಇರತಕ್ಕಂಥದ್ದು. ಪಶುಗಳ ಮಧ್ಯೆ ಮತ್ತು ರೈತರ ಮಧ್ಯೆ ಅಂದರೆ ಮನುಷ್ಯನ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ಅದೇ ರೀತಿ ಸಾಯಂಕಾಲ ಇದು ಹರಿತೀವಿ, ಏನಂತಂದರೆ ಈ ಕರಿ ಹರಿಯೋದು ಅಂತ ಕರಿತೀವಿ. ಅಂದರೆ ಈಗ ಊರಿನಲ್ಲಿ ಪ್ರಮುಖರಿರ್ತಾರಲ್ಲ, ಅಂದರೆ ವತಂದಾರ ಮನೆತನದಿಂದ ಒಂದಿಷ್ಟು ಹೋರಿಗಳು, ಬಲಿಷ್ಠವಾದಂಥ ಹೋರಿಗಳು ಇರ್ತವೆ, ಎತ್ತುಗಳಿರ್ತವೆ, ಅದನ್ನು ತಗೊಂಡು ಬಂದು ಮತ್ತು ಜೊತೆಗೆ ಬೇರೆ ಬೇರೆ ಎಲ್ಲರೂ ಸಹಿತ ಈ ಕಳಸಗಳು, ವಾದ್ಯಗಳೊಂದಿಗೆ ಬಂದು ಈ ಕರಿಯನ್ನು ಹರಿಯುವಂಥದ್ದು. ಅಂದರೆ ಆ ಕಡೆ ಈ ಕಡೆ ಕರಿ ಕಟ್ಟಿ ಹಿಡ್ಕೊಂಡು ನಿಲ್ತಾರೆ. ಸೊ ಎತ್ತುಗಳಿಗೆ 1-2-3 ರೌಂಡ್ ಓಡಿಸ್ತಾರೆ. ಸೊ ಫೈನಲಾಗಿ ಎತ್ತುಗಳನ್ನು ಬಿಟ್ಟ ಮೇಲೆ ಆ ಎತ್ತುಗಳು ಯಾವುದು ಕರಿ ಹರಿತದೋ ಅದಕ್ಕೆ ಫಸ್ಟು ಅಂಥೇಳಿ ಗುರುತಿಸುವಂಥದ್ದು. ಒಂದು ಖುಷಿಯಿಂದ ಇಡೀ ಊರೇ ಸಂಭ್ರಮವನ್ನು ಪಡ್ತಕ್ಕಂಥ ಸಂದರ್ಭ. ಯಾಕಂದರೆ ಇಡೀ ಊರೇ ಅಲ್ಲಿ ನೆರೆದಿರುತ್ತೆ, ನಡು ಊರಲ್ಲಿ ಮಾಡ್ತಕ್ಕಂಥ ಈ ಒಂದು ವಿಶೇಷತೆ. ಕರಿ ಹರಿದಾದ್ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಕೆಲವೊಂದಿಷ್ಟು ಕರಿಯನ್ನು ತೊಗೊಂಡು ಹೋಗಿ ಹನುಮಾನ್ ದೇವ್ರ ಗುಡಿಗೆ ಹೋಗ್ತಾರೆ ನಮ್ಮೂರಲ್ಲಿ. ಬಟ್ ನಿಮ್ಮೂರಲ್ಲಿ ಯಾವ ಥರ ಹೋಗ್ತಾರೋ ಗೊತ್ತಿಲ್ಲ. ಹನುಮಾನ್ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಆ ಗುಂಡುಗಳನ್ನು ಎತ್ತುವಂಥ ಒಂದು ಕಸರತ್ತು ಕೂಡ ನಡೀತದೆ. ಓಕೆನಾ, ರೈತರೆಲ್ಲರೂ ಆದರೆ ಬೇರೆ ಬೇರೆ ಪೈಲ್ವಾನ್ಗಳಾಗಿರ್ಬೋದು, ಆ ಒಂದು ಎಲ್ಲರೂ ಸಹಿತ
ಹನುಮಂತ ದೇವ್ರ ಗುಡಿ ಮುಂದುಗಡೆ ಇರ್ತಕ್ಕಂಥ ಗುಂಡುಗಳನ್ನು ಎತ್ತುವಂಥ ಒಂದು ವಾಡಿಕೆ ಮೊದಲಿಂದನೂ ಆ ಥರ ಮಾಡುವಂಥದ್ದು. ಹೇಳಿರೋ ಹಾಗೆ ಒಂದು ಹಬ್ಬದ ವಾತಾವರಣ ಯಾವ ಥರ ಇರ್ತದಪ್ಪ ಅಂದರೆ, ಎಸ್ಪೆಷಲ್ ಹಳ್ಳಿಗಳಲ್ಲಿ ಅನ್ಯೋನ್ಯವಾಗಿ ಎಲ್ಲರೂ ಸಹಿತ ಸಹಬಾಳ್ವೆಯಿಂದ ಬದುಕ್ತಾ ಎತ್ತುಗಳು ಸಹಿತ ಅಷ್ಟೇ ನಮ್ಮ ಮನೆಯ ಮಗನ ಥರ ಪ್ರೀತಿಯನ್ನು ತೋರುವಂಥ ಒಂದು ಮುಗ್ಧತೆ ಮತ್ತು ಆ ಒಂದು ಬಾಂಧವ್ಯ ಅಂದರೆ ಅನ್ಯೋನ್ಯವಾದಂಥ ಒಂದು ಸಂಬಂಧ ಅಂತ ಹೇಳ್ಬೋದು. ಸೊ ಈ ರೀತಿ ನಮ್ಮೂರಲ್ಲಿ ನಾವು ಆಚರಣೆ ಮಾಡುವಂಥ ಹಬ್ಬ. ನಿಮ್ಮೂರಲ್ಲಿ ಯಾವ ಥರ ಆಚರಣೆ ಮಾಡ್ತಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಮೊದಲೇ ಹೇಳಿರೋ ಹಾಗೆ ಬೇಸಿಗೆ ಕಾಲ ಮುಗಿದು ಮಣ್ಣನ್ನು ಹದ ಮಾಡಿರ್ತವೆ. ಈ ಮಳೆಗಾಲದಲ್ಲಿ ಅವುಗಳಿಗೆ ಒಂಚೂರು ಮಳೆಗಾಲ ಪ್ರಾರಂಭವಾಗೋಕ್ಕಿಂತ ಮುಂಚೆ ಬರುವಂಥ ಮೊದಲ ಹಬ್ಬವೇ ಈ ಒಂದು ಕಾರ ಹುಣ್ಣಿಮೆ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು. ಜೊತೆಗೆ ಬಸವಣ್ಣ ಅಂತ ಕೂಡ ಪೂಜೆ ಮಾಡ್ತೀವಿ, ಹೌದಲ್ವಾ? ಇದಿಷ್ಟು ಮಾಹಿತಿ. ಅಂದರೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ ಗಂಟ ಏನೆಲ್ಲ ಆಗುತ್ತೆ ಅಂತ ಅನ್ನೋದು. ಇನ್ನು ಗ್ಯಾಪಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಎಲ್ಲ ಮಾಡ್ತಾರೆ, ಬಟ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಮೇನ್ ಹೈಲೈಟ್ ಏನಂದರೆ ಬೆಳಿಗಿನ ಜಾವ ಎದ್ದು ಅವುಗಳಿಗೆ ಗೊಟ್ಟ ಕುಡಿಸಿ, ಆಮೇಲೆ ಹಳ್ಳಕ್ಕೆ ತೊಗೊಂಡು ಹೋಗಿ ಅವಕ್ಕೆ ಸ್ನಾನ ಮಾಡಿಸಿ, ಶೃಂಗಾರ ಮಾಡಿ, ವಿಧ ವಿಧವಾದಂಥ ಬಣ್ಣಗಳನ್ನು ಪರಿಗಳನ್ನು ಎಲ್ಲವನ್ನು ಶೃಂಗಾರಗೊಳಿಸಿ, ತದನಂತರ ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ತಂದಮೇಲೆಗೆ ಅವುಗಳಿಗೆ ಕಳಸ ಬೆಳಗ್ಗೆ ಸಿಡಿಕೆ ಹೊಡೆದು ಮನೆಗೆ ಕರ್ಕೋವಂಥದ್ದು, ಅಂದರೆ ಮನೆಯೊಳಗೆ ಕರ್ಕೋವಂಥದ್ದು. ಆಮೇಲೆ ಉಣಬಡಿಸುವಂಥದ್ದಾಗಿರ್ಬೋದು. ಎಲ್ಲ ಅಕ್ಕಪಕ್ಕದವರು ಸಹಿತ ಒಂದು ಖುಷಿಯಾದಂಥ ವಾತಾವರಣ, ಅಂದರೆ ಅವರಿಗೂ ಕೂಡ ಸಹಿತ ಕರೆಸಿ ಉಣಿಸುವಂಥದ್ದು. ನಂತರ ಹೋಲ್ ಡೇ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾರೆ. ಸಾಯಂಕಾಲ ಅಂದರೆ ಸಂಜೆ ಹೊತ್ತಿಗೆ ಕರಿಯನ್ನು ಹರಿಯುವಂಥದ್ದಾಗಿರ್ಬೋದು. ಜೊತೆಗೆ ಗುಡಿ ಗುಂಡಾರ ಹೋಗಿ ಅಲ್ಲಿ ಗುಂಡನ್ನು ಎತ್ತುವಂಥದ್ದಾಗಿರ್ಬೋದು. ಹೀಗೆ ಎಲ್ಲವೂ ಸಹಿತ ಒಂದು ಒಳಗೊಂಡಿರ್ತಕ್ಕಂಥ ವಿಶೇಷವಾದಂಥ ಹಬ್ಬ ಅಂತ ಹೇಳ್ಬೋದು. ಇದು ನನ್ನ ಅನಿಸಿಕೆ. ಮತ್ತು ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನು ತೊಗೊಂಡು ಮುಂದೆ ಬರ್ತಾ ಇರ್ತೀನಿ. ಇಂಥ ನಿಮ್ಮ ಪ್ರೀತಿ ಅಂದರೆ ಸುಬೇದಾರ್. ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ತಮಗೆಲ್ರಿಗೂ ಕಾರ ಹುಣ್ಣಿಮೆಯ ವಿಶೇಷವಾದಂಥ ಶುಭಾಶಯಗಳು. ಥ್ಯಾಂಕ್ ಯು.